SSLC ವಿದ್ಯಾರ್ಥಿಗಳಿಗೆ ಬಂಪರ್ ಗುಡ್ ನ್ಯೂಸ್. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನೀವು ರಿಸಲ್ಟ್ ನೋಡುವಂತ ನೇರವಾದ ಲಿಂಕ್ ಇದೀಗ ಪ್ರಕಟವಾಗಿದ್ದು, ಈ ಒಂದು ಲಿಂಕ್ ಯಾವುದು, ಯಾವ ರೀತಿ ರಿಸಲ್ಟ್ ಅನ್ನ ಚೆಕ್ ಮಾಡೋದು, ಎಲ್ಲರಿಗಿಂತ ಮೊದಲು ನೀವು ಯಾವ ರೀತಿ ಈ ಒಂದು ರಿಸಲ್ಟ್ ಅನ್ನ ಪರಿಶೀಲಿಸುವುದು, ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ತಿಳಿಸ್ಕೊಡ್ತೀನಿ. ಹಾಗೆ ವಿದ್ಯಾರ್ಥಿಗಳೇ, ನಿಮಗೂ ಸಹ ಈ ಲಿಂಕ್ ಬೇಕು ಅಂತಂದ್ರೆ ಜಸ್ಟ್ ಒಂದು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಸಾಕು, ನಾನು ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ಲಿಂಕ್ ಅನ್ನ ಶೇರ್ ಮಾಡ್ತೀನಿ ಸ್ನೇಹಿತರೆ. ಸೊ ನೀವು ಸಹ ಈ ರಿಸಲ್ಟ್ ಅನ್ನ ಎಲ್ಲರಿಗಿಂತ ಮೊದಲು ವೀಕ್ಷಿಸಬಹುದು. ಸೊ ಈ ಲಿಂಕ್ ನಾನು ನಿಮಗೆ ಶೇರ್ ಮಾಡೋದನ್ನ ಕಾಯ್ತಾ ಇರಿ, ಖಂಡಿತವಾಗಿಯೂ ಶೇರ್ ಮಾಡ್ತೇನೆ. ಸೊ ಫ್ರೆಂಡ್ಸ್, ಬನ್ನಿ ಈಗ ಯಾವ ರೀತಿ ಈ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡೋದು, ಹಾಗೆ ಅಫಿಷಿಯಲ್ ಲಿಂಕ್ ಯಾವುದು, ಎಲ್ಲರಿಗಿಂತ ಮೊದಲು ಯಾವ ರೀತಿ ರಿಸಲ್ಟ್ ಅನ್ನ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ, ನೀವೇನಾದರೂ SSLC ವಿದ್ಯಾರ್ಥಿ ಆಗಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಸಾಕು, ನಾನು ನಿಮಗೆ ಡೈರೆಕ್ಟಾಗಿ ಲಿಂಕ್ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಈ ಒಂದು ಲಿಂಕ್ ಯಾವ ರೀತಿ ಇರುತ್ತೆ, ಎಲ್ಲಿ ಸಿಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ, ನಿಮಗೆ ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿದರೆ ಸಾಕಾಗಲ್ಲ. ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡ್ಬೋದು. ತುಂಬ ಜನ, ಆದಷ್ಟು ಜನ ಬೇರೆ ಬೇರೆ ಎಲ್ಲೆಲ್ಲೋ ಹುಡುಕ್ತಾ ಇರ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಈ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಇರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಸರ್ಚ್ ಆಪ್ಷನ್ನಲ್ಲಿ ನೀವು ಈ ಒಂದು ರಿಸಲ್ಟ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ತಿಳ್ಕೊಬೋದು. ಹಾಗೆ ಯಾವ ಸಬ್ಜೆಕ್ಟಿಗೆ ಯಾವ ರೀತಿಯಾಗಿರ್ತಕ್ಕಂಥ ಎಷ್ಟು ಪರ್ಸೆಂಟೇಜ್ ಬಂದರೆ ಈ ಇದೊಂದು ಉತ್ತೀರ್ಣರಾಗ್ತೀರಾ, ಈ ಎಲ್ಲದರ ಬಗ್ಗೆನೂ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ಆರ್ಟಿಕಲಲ್ಲಿ ಇರುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ಕೊಟ್ಟಿರುವಂಥ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ಈ ಒಂದು ರಿಸಲ್ಟ್ ನೋಡಬೇಕು ಅಂತಂದರೆ, ಕೊನೆಯಲ್ಲಿರುವಂಥ ಒಂದು ಚೆಕ್ ರಿಸಲ್ಟ್ ಅಂತ ಏನಿದೆ ಆಪ್ಷನ್ಸ್, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ರಿಸಲ್ಟನ್ನು ವೀಕ್ಷಿಸ್ಬೋದು. ಇದು ಒಂದು ಡೈರೆಕ್ಟ್ ಲಿಂಕ್ ಆಗಿರುವಂಥದ್ದು. ನಿಮಗೆ ಸುಲಭವಾಗಿ ಈ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವೇನಾದರೂ SSLC ವಿದ್ಯಾರ್ಥಿ ಆಗಿದ್ದರೆ ಎಲ್ಲರಿಗಿಂತ ಮೊದಲು ರಿಸಲ್ಟನ್ನು ವೀಕ್ಷಿಸಬೇಕು ಅಂತಂದರೆ, ಯಾರಿಗೂ ಗೊತ್ತಿಲ್ಲದಂಗೆ ನೀವು ಸಸ್ಪೆನ್ಸಾಗಿ ಈ ಒಂದು ರಿಸಲ್ಟನ್ನು ನೋಡಬೇಕು ಅಂತಂದರೆ, ಖಂಡಿತವಾಗಿಯೂ ಈ ಒಂದು ಡೈರೆಕ್ಟ್ ಆಗಿರುವಂಥ ಲಿಂಕ್ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಸರ್ವರ್ ಬ್ಯುಸಿ ಸಮಸ್ಯೆಯಿಂದ ಬೇರೆ ಬೇರೆ ಲಿಂಕ್ಗಳು ಓಪನ್ ಆಗ್ತಾ ಇರೋದಿಲ್ಲ. ಹಾಗಾಗಿ ಈ ಲಿಂಕನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಎಲ್ಲರೂ ಪಟ ಅಂತ ಲಿಂಕ್ ಅಂತ ಕಾಮೆಂಟ್ ಮಾಡಿದ್ರೆ ಸಾಕು, ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೇನೆ. ಸೊ ಫ್ರೆಂಡ್ಸ್, ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದ್ರಿಂದ ತುಂಬ ಜನ SSLC ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗ ರಿಸಲ್ಟ್ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಹಾಗಾದರೆ ಈ ಒಂದು ರಿಸಲ್ಟ್ನ ಮುಂದಿನ ಹಂತವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.